ಗೌರವದೊಂದಿಗೆ ಅಂತ್ಯಕ್ರಿಯೆ ಮಾಡ್ತೀವಿ ಅಂತೇಳಿ. ಒಂದು ಸರಳತೆ, ಸಂಸ್ಕಾರ, ದೈವ ಭಕ್ತಿ ಇರ್ತಕ್ಕಂಥ ಒಂದು ಯಾರಾದರೂ ಸ್ತ್ರೀ ಇದ್ದರೆ ಅದು ಚೆನ್ನಮ್ಮನವರು ಅನ್ನೋದೇ ಒಂದು ನಾವೆಲ್ಲರೂ ಗುರುತಿಸಬೇಕಾಗತ್ತೆ. ಮತ್ತು 72 ವರ್ಷ ವೈವಾಹಿಕ ಜೀವನವನ್ನು ನಡೆಸಿರ್ತಕ್ಕಂಥ ಅದರಲ್ಲೂ ಸಹ ಅಪರೂಪದ ನಾವು ಸಂಗತಿನ ನೋಡ್ಬೋದು. ಮತ್ತು ದೇವೇಗೌಡರಿಗೆ ಮತ್ತು ಅವರ ಕುಟುಂಬಕ್ಕೆ ಅಥವಾ ದೇವೇಗೌಡರು ಮತ್ತು ಅವರ ಕುಟುಂಬದ ಜೊತೆಲಿದ್ದಂಥವರಿಗೆ ಯಶಸ್ಸನ್ನು ಬಯಸ್ತಕ್ಕಂಥದ್ದು ಬಹುಶಃ ಮೊದಲಿಂದನೂ ನಾವು ನೋಡ್ಕೊಂಬಂದಿದ್ದೀವಿ. ಅವರ ಸಂಪರ್ಕದಲ್ಲಿ ನಾನು ಒಬ್ಬರ ತಾಯಿ ಸಮಾನವಾಗಿ ಅವರನ್ನು ನಾವು ಗುರುತಿಸಿದ್ದೀವಿ. ಅವರು ನಮ್ಮನ್ನು ಮಕ್ಕಳ ರೀತಿ ನಮ್ಮನ್ನು ನೋಡಿ ನಾವು ಜೊತೆನಲ್ಲಿದ್ದಾಗ ಬಹುಶಃ ಅತ್ಯಂತ ಭಾಳ ಸೌಜನ್ಯವಾಗಿ ಮನೆಗೆ ಬಂದಾಗ ಬಹುಶಃ ಪ್ರಧಾನಿಯಾಗಿದ್ದಾಗಲೂ ಊಟ ತಿಂಡಿ ವಿಚಾರಿಸ್ತಕ್ಕಂಥ ಸೌಜನ್ಯ ಇದ್ದರೆ ಅದು ಚೆನ್ನಮ್ಮನವ್ರ ಥರ ಯಾವುದೇ ಹೆಣ್ಮಗಳು ನಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಮಗೆ ಅವರ ಅಗಲಿಕೆ ಈ ನಾಡಿನ ಜನಕ್ಕೂ ಈ ರಾಷ್ಟ್ರದ ಜನಕ್ಕೂ ಒಂದು ರೀತಿ ನೆನೆಸ್ತಕ್ಕಂಥದ್ದು. ಮತ್ತು ದೇವೇಗೌಡರಿಗಂತೂ ಅತ್ಯಂತ ಒಂದು ಶಕ್ತಿ ಅಂತ, ನಾರಿ ಒಂದು ಶಕ್ತಿ ಅಂತ ಏನು ಹೇಳ್ತಾರೆ ಹಾಗೆ ದೇವೇಗೌಡರಿಗೆ ಅವರಿಗೆ ಒಂದು ಶಕ್ತಿಯಾಗಿ ಅವ್ರ ಜೊತೆನಲ್ಲಿದ್ದರು. ಅವರ ಚೆನ್ನಮ್ಮನವರ ಶಕ್ತಿನೇ ಆ ಕುಟುಂಬದ ಒಂದು ಯಶಸ್ಸಿಗೆ ಕಾರಣ. ಹಾಗಾಗಿ ನಾವೆಲ್ಲರೂ ಅದರಲ್ಲಿ ಪಾಲ್ದಾರಾಗಿದ್ದೀವಿ. ಹಾಗಾಗಿ ಆ ದೇವರಲ್ಲಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ದೇವೇಗೌಡರು ಮತ್ತು ಅವರ ಕುಟುಂಬಕ್ಕೆ ಅವರ ನೋವನ್ನು ಮರೆಯುವಂಥ ಶಕ್ತಿಯನ್ನು ದೇವರು ಕಲ್ಪಿಸಲಿ ಅಂತೇಳಿ ಪ್ರಾರ್ಥಿಸಿ ನನ್ನ ಶ್ರದ್ಧಾಂಜಲಿ.